ಈ ರಾಮಾಯಣದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆಲ್ಲ ಸರ್. ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರಿ, ರಾವಣನ ಯಾರನ್ನ ನೋಡಿದ್ರಿ, ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ. ಈಗ ನಾವು ನಂಬುದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷೆದಲ್ಲಿ ಒಬ್ರು ಹೇಳಿದ್ರು, ನಾವು ನಂಬುದ್ರೆ ಕಲ್ಲು ದೇವರಾಗ್ತದೆ ಅಂತ. ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾನಂತ. ಹಾಗೆ ರಾಮಾಯಣದಲ್ಲೂ ರಾಮಂದು ಅಷ್ಟೇನೆ. ಥ್ಯಾಂಕ್ ಯು. ಯತ್ನಾಳ್ ಅವರು ಬಿಜೆಪಿಯಿಂದ ನೋಟಿಸ್ ಕೊಟ್ಟವ್ರೆ ಸರ್. ನಿಮ್ಮನ್ನ ಮೊನ್ನೆ ಬೇರೆ ಹೊಗಳಿದ್ರು, ನೇರವಾಗಿ ಹೇಳ್ತಾರೆ ರಾಜನ ನಾನು ಅಂತ ಹೇಳಿ. ನೇರನೋ ನೇರ ಅಲ್ಲೋ ಅದು ಅವರ ಸ್ವಂತ ಅಭಿಪ್ರಾಯ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು. ಪಾರ್ಟಿ ಜಗಳದ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾವು ಸೇಫ್ ಇದೀವಲ್ಲ ಅವ್ರ ಜಗಳದಿಂದ. ಅವರೆಲ್ಲ ಒಗ್ಗಟ್ಟಿದ್ರೆ ನಮಗ್ ಕಷ್ಟ ಆಗ್ತಾ ಇತ್ತು. ಹೌದಲ್ವಾ? ವಾಸ್ತವಾಂಶ, ಅಸಲಿ ಸತ್ಯ. ನಾವೆಲ್ಲ ಆರಾಮಿದೀವಿ ಅವ್ರ ಜಗಳದಿಂದ. ಇನ್ನು ಇಡ್ಲಿ ಅವ್ರ ಜಗಳ ಅಂತ ನಾವು ಹಾರೈಸ್ತೀವಿ. ನೋಡಿ, ಬೆಲೆ ಏರಿಕೆ ಅಂತಕ್ಕಂಥದ್ದು ಅನಿವಾರ್ಯವಾದಂತಹ ಪ್ರಕ್ರಿಯೆ. ಇವತ್ತು ಡಾಲರ್ ರೇಟ್ ಏನಿದೆ? ಇವತ್ತು ಡಾಲರ್ ರೇಟ್ 87 ರೂಪಾಯಿ ಹೋಗಿದೆ. ಮುಂದ್ ಕಾಲದಲ್ಲಿ ನಾನು ಮೊದಲು 92 ನಲ್ಲಿ ಇದಕ್ಕೆ ಹೋದಾಗ 20 ರೂಪಾಯಿ ಇತ್ತು. 92 ನಲ್ಲಿ ಫಸ್ಟ್ ಟೈಮ್ ನಾನು ಜಪಾನ್ಗೆ ಮತ್ತೆ ಚೈನಾಕ್ಕೆ ಸಿರಿಕಲ್ಚರ್ ರಿಸರ್ಚ್ಗೆ ಅಂತ ಹೋಗಿದ್ದೆ. ಈ ಶ್ರೇಯಸ್ ಪಟೇಲ್ ಇದಾರಲ್ಲ ಹಾಸನ್ನಲ್ಲಿ, ಅವ್ರ ತಂದೆ ಮಹೇಶ್ ಅಂತ ಇದ್ರು, ಅವರು ನಾನು ಕೂಡ ಹೋಗಿದ್ದು. ಆಗ ಡಾಲರ್ ರೇಟ್ ಇದ್ದಿದ್ದು 20 ರೂಪಾಯಿ, 20 ರೂಪಾಯಿ ಡಾಲರ್ ಇತ್ತು. ನಾವು ಹೊರಗಡೆ ದೇಶಕ್ಕೆ ಡಾಲರ್ ತಗೊಂಡೇ ಹೋಗಂಗಿಲ್ಲ, $200 ಮೇಲೆ ತಗೊಂಡು ಹೋಗಂಗಿಲ್ಲ. ನಾವು ಅಲ್ಲಿ ಇಲ್ಲಿ ಕದ್ದು ಬಚ್ಚಿಟ್ಕೊಂಡು ತಗೊಂಡು ಹೋಗ್ತಾ ಇದ್ದೆ. ಯಾಕೆಂದ್ರೆ ಖರ್ಚಿಗೆ ಊಟ ತಿಂಡಿ ಬೇಕಾಗ್ತದೆ ಅಂತೇಳಿ ತಗೊಂಡು ಹೋಗ್ತಾ ಇದ್ದ. ಈಗ ಅದನ್ನ ವಾಜಪೇಯಿ ಅವ್ರ ಕಾಲದಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದಿದ್ದಾರೆ. ಅದು ಇವ್ರ ಡಾಲರ್ ರೇಟ್ ಏನಿದೆ, ಮತ್ತೆ 20 ರೂಪಾಯಿ ಇದ್ದಿದ್ದು 87 ರೂಪಾಯಿ ಯಾಕಾಯ್ತು? ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಅದನ್ನ ವಿವರವಾಗಿ ಹೇಳಕ್ ಹೋಗಲ್ಲ. ಹಾಗೇನೆ ಈಗ ಬೆಲೆ ಏರಿಕೆ ಅಂತಕ್ಕಂಥದ್ದು ಒಂದು ಅನಿವಾರ್ಯವಾದಂತಹ ಪ್ರಕ್ರಿಯೆ. ಇದು ಈಗ ಜಾಸ್ತಿ ಮಾಡಿದ್ದಾರೆ, ಫಸ್ಟ್ ಇದಕ್ಕೆ ಎಷ್ಟಿತ್ತು ಅಷ್ಟೇ ಇಟ್ಟಿದ್ದಾರೆ, ಆಮೇಲಿಂದ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೆ. ಅದು ಒಂದು ರೀಸನಬಲ್. ಈಗೇನು ಬೆಲೆ ಏರಿಕೆ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಮೊತ್ತ ಏನಿದೆ ಅದನ್ನ ಅವರು ಡಿಫೆಂಡ್ ಮಾಡಲಿಕ್ಕೆ ಏನ್ ಕಾರಣಗಳಿದ್ದಾವೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ, ಅದನ್ನೆಲ್ಲ ಸ್ಪಷ್ಟವಾಗಿ ಜನರಿಗೆ ಮನವರಿಕೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.